ಬಹುಶಃ ಈ ನಾಯಕತ್ವ ಗೊಂದಲ, ಈ ನಾಯಕತ್ವ ಜಟಾಪಟಿ, ಈ ವಿಚಾರಗಳ ಬಗ್ಗೆ ನಾವು ನಂಬರ್ ಆಫ್ ಟೈಮ್ಸ್ ನಾವು ಆಲ್ರೆಡಿ ಡಿಬೇಟ್ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಬೇರೆ ಬೇರೆ ಆಯಾಮಗಳಿಂದ ಇದನ್ನೆಲ್ಲವನ್ನು ಯೋಚನೆ ಮಾಡಿದ್ದೀವಿ. ಆದರೆ ಈ 3 ವರ್ಷ ತುಂಬ್ತಾ ಇದೆ ಸರ್. ಮೇ 20ಕ್ಕೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಮೇಗೆ 3 ವರ್ಷ ಕಂಪ್ಲೀಟ್ ಆದರೂ ಕೂಡ ಇವರ ನಾಯಕತ್ವ ಬದಲಾವಣೆಯ ಗೊಂದಲ ಇನ್ನೂ ಬಗೆಹರಿತಾ ಇಲ್ಲ. ನನಗೆ ವೆರಿ ಸಿಂಪಲ್ ಆಗಿ 3 ಪ್ರಶ್ನೆ ಸರ್. ಒಂದು, ಹೈಕಮಾಂಡು ಕ್ಲಾರಿಟಿನೂ ಕೊಡ್ತಾ ಇಲ್ಲ, ಅಥವಾ ಕಾನ್ಫಿಡೆಂಟ್ ಆಗಿ ಇಲ್ಲ ಆ ಥರ ಮಾತಾಡೇ ಇಲ್ಲ ಅಂತಾನೂ ಹೇಳ್ತಾ ಇಲ್ಲ, ಅಥವಾ ನಾವು ಇಂಥ ಟೈಮಲ್ಲಿ ಚೇಂಜ್ ಮಾಡ್ತೀವಿ ಅಂತಾನೂ ಹೇಳ್ತಾ ಇಲ್ಲ. ಇದು ಕಾರ್ಯಕರ್ತರ ಹಂತದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾನೇ ಡ್ಯಾಮೇಜ್ ಉಂಟು ಮಾಡ್ತಾ ಇದೆ. ಇದು ಅವರ ಹೈಕಮಾಂಡ್ ಗಮನಕ್ಕೆ ಬರ್ತಿದ್ಯೋ ಬರ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಬಿಹಾರ್ ಎಲೆಕ್ಷನ್ಸ್ ಆಯಿತು, 5 ಸ್ಟೇಟ್ಸ್ ಎಲೆಕ್ಷನ್ಸ್ ಆಯಿತು, ರಿಸಲ್ಟ್ ಬಂದಾಯಿತು, ಎಲ್ಲವೂ ಆಯಿತು. ಇಷ್ಟಾದರೂ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಗೊಂದಲವನ್ನ ಬಗೆಹರಿಸುವಲ್ಲಿ ಕರ್ನಾಟಕದವರೇ AICC ಅಧ್ಯಕ್ಷರಾಗಿದ್ರೂ ಸಹ ಆಗ್ತಾ ಇಲ್ಲ. ದಿಸ್ ಇಸ್ ಅ ಫೇಲ್ಯೂರ್ ಆಫ್ ದ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಾನು ಹೇಳ್ತೀನಿ ಸರ್. ಒಂದು, ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯಲ್ಲಿ ಚೇರ್ ಶೇಕಿಂಗ್ ಅನ್ನುವಂತಹ ಶಬ್ದವನ್ನು ಬಳಸಿದ್ದಾರೆ. ಕುರ್ಚಿ ಅಲ್ಲಾಡ್ತಾ ಇದೆ ಕರ್ನಾಟಕದಲ್ಲಿ ಅಂತ. ಮತ್ತು ಅದನ್ನ ಪ್ರೈಮ್ ಮಿನಿಸ್ಟರ್ ಅಂತವರ ಬಾಯಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಸೂತ್ರದ ಬಿಕ್ಕಟ್ಟು ಪ್ರಸ್ತಾಪ ಆಗೋದ್ರ ಮೂಲಕ ಈ ವಿಚಾರ ಒಂದು ಬಿಗ್ ನ್ಯಾಷನಲ್ ಇಶ್ಯೂ ಆಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನ ಒಂದು ದೊಡ್ಡ ಕಾಂಗ್ರೆಸ್ ಅನ್ನ ಅವರ ವಿರುದ್ಧ ಇದನ್ನ ದೊಡ್ಡ ವಿಚಾರವನ್ನಾಗಿ ಬಿಜೆಪಿ ಬಳಸ್ಕೋತಾ ಇದೆ. ಕಾಂಗ್ರೆಸ್ ವಿರುದ್ಧ ಇದನ್ನ ನೆಗೆಟಿವ್ ಆಗಿ ಒಂದು ಅಸ್ತ್ರದ ರೀತಿಯಲ್ಲಿ ಬಳಸ್ಕೋತಾ ಇದೆ ಅನ್ನೋದು ಪ್ರೈಮ್ ಮಿನಿಸ್ಟರೇ ಇದನ್ನ ಹೇಳಿದ್ರಿಂದ ಇದು ಗೊತ್ತಾಗ್ತಿದೆ. ಹೀಗಾಗಿ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಖಚಿತ ತೀರ್ಮಾನ ಕೈಗೊಳ್ಳೋದಕ್ಕೆ ಒತ್ತಡವನ್ನ ಇದು ಹೇರುತ್ತಾ, ಮತ್ತು ಪ್ರೈಮ್ ಮಿನಿಸ್ಟರ್ ಮತ್ತೆ ಬೇರೆ ಬೇರೆಯವ್ರ ಲೆವೆಲ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗ್ತಿರೋದ್ರಿಂದ ಈಗ್ಲಾದ್ರೂ ನಾವು ಮೈಂಡ್ ಅಪ್ಲೈ ಮಾಡ್ಲಿಲ್ಲ ಅಂದ್ರೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುತ್ತೆ ಅಂತನಾದ್ರೂ ಕೂಡ, ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತನಾದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನ ಆದ್ಯತೆಯ ಮೇಲೆ ಪರಿಹರಿಸುತ್ತಾ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಒಂದು, ಎಲ್ಲವೂ ಡಿಪೆಂಡ್ ಆಗಿರೋದು ತುಂಬಾ ಸರಳವಾದಂತಹ ವಿಚಾರ. ಅದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿವೇಚನೆಗೆ ಬಿಟ್ಟಂತದ್ದು. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮವರೇ ಆದಂತವರು AICC ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಆ ಹೈಕಮಾಂಡ್ ಅನ್ನುವ ಅದೇನಿರುತ್ತೆ ಪಟ್ಟ, ಅದ್ರಲ್ಲಿ ಅವರು ಕೂಡ ಒಂದು ಭಾಗಿ. ಅಲ್ಲಿ ಮುಖ್ಯವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ತೀರ್ಮಾನ ಅಂತಿಮ ಆಗುತ್ತೆ. ಕೆಲವು ಸರಿ ತೀರ್ಮಾನ ಕೈಗೊಳ್ಳುವುದರಲ್ಲಿ ತಡ ಆಗೋದ್ರ ಮೂಲಕ ಬಹಳಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಧಕ್ಕೆ ಮಾಡ್ಕೊಂಡಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ರಾಜಸ್ಥಾನ್ ತಗೊಳ್ಳಿ, ನೀವು ಹರಿಯಾಣ ತಗೊಳ್ಳಿ, ನೀವು ಅಸ್ಸಾಂ ತಗೊಳ್ಳಿ, ಇಲ್ಲೆಲ್ಲ ಸಮರ್ಪಕವಾಗಿ ಸಕಾಲದಲ್ಲಿ ತೀರ್ಮಾನವನ್ನ ಕೈಗೊಳ್ಳದಲೇನೆ ಮತ್ತು ಸಮರ್ಪಕ ತೀರ್ಮಾನವನ್ನ ಸಕಾಲಕ್ಕೆ ಕೈಗೊಳ್ಳದಲೇನೆ ಕಾಂಗ್ರೆಸ್ ಅಲ್ಲಿದ್ದ ಜನಪ್ರಿಯತೆ, ಅಲ್ಲಿದ್ದ ಜನಬೆಂಬಲ, ಅಲ್ಲಿದ್ದ ಪ್ರತಿನಿಧಿಗಳ ಬೆಂಬಲ, ಅಲ್ಲಿದ್ದ ಎಲ್ಲವನ್ನೂ ಕೂಡ ಕಳ್ಕೊಂಡು ಈ ರಾಜ್ಯಗಳಲ್ಲಿ ತುಂಬಾ ದುಸ್ಥಿತಿಗೆ ತಲುಪಿದ್ದು ಕಾಂಗ್ರೆಸ್. ಸಮೀವುಲ್ಲಾ ಸರ್, ನಂಗೆ ಒಂದು ಪ್ರಶ್ನೆ ಸರ್. ಅಂಥ ಅನುಭವಿ ರಾಜಕಾರಣಿಗಳಿದ್ರು. ಸೋನಿಯಾ ಗಾಂಧಿ ಎಷ್ಟು ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಕರ್ನಾಟಕ ರಾಜಕಾರಣವನ್ನು ಅರಿದೇ ಇದ್ದವ್ರು ಏನಲ್ಲ ಅವ್ರು ಯಾರುವೆ. ಹೀಗಿರುವಾಗ 3 ವರ್ಷದಿಂದ ಇದನ್ನ ಒಂದು ಡಿಸೈಡ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಏನಿರ್ಬೋದು ಅನ್ನೋದೇ ಪ್ರಶ್ನೆ ಸರ್. ಅವ್ರ ತಲೆಯಲ್ಲಿ ಏನಿದೆ, ಏನ್ ಯೋಚನೆ ಮಾಡ್ತಿದ್ದಾರೆ? ಆರ್ ದೇ ಸ್ಕೇರ್ಡ್? ಏನೋ ಭಯನಾ ಅವ್ರಿಗೆ? ಕರೆಕ್ಟ್. ಈಗ ನಮ್ಮ ಸ್ನೇಹಿತರು ನಾರಾಯಣ ಸ್ವಾಮಿ ಅವರು ಇದ್ದಾರೆ. ನಾನು ಇಲ್ಲಿ ಒಂದು ವಿಚಾರವನ್ನ ನಾನು ಕೇಳ್ತೀನಿ. ಅಂದ್ರೆ ಹೈಕಮಾಂಡ್ ನೋ ಚೇಂಜ್ ಆಫ್ ಈಗ ಚೇಂಜ್ ಆಫ್ ಲೀಡರ್ಶಿಪ್ ಇಲ್ಲ ಅನ್ನೋದು ಹೈಕಮಾಂಡಿನ ಒಂದು ಸ್ಪಷ್ಟ ನಿಲುವಾಯ್ತು ಅಂದ್ರೆ ಇವ್ರಿಗೆಲ್ಲ ಕರೆದು ಚರ್ಚೆ ನಡೆಸಿ ಮಾತಾಡೋದೇನಿಲ್ಲ. ಒಂದು ಗೋ ಹೆಡ್ ವಿತ್ ಕ್ಯಾಬಿನೆಟ್ ರಿಷಫಲ್ ಅಂತ ಸಿದ್ದರಾಮಯ್ಯನವರಿಗೆ ಹಸಿರು ನಿಶಾನೆ ತೋರ್ಬಿಡೋದು, ಶಿವಕುಮಾರ್ ಅವರಿಗೆ ದೆಹಲಿ ಕರೆಸ್ಕೊಂಡು ಕನ್ವಿನ್ಸ್ ಮಾಡೋದು, ಸ್ವಲ್ಪ ದಿನ ಸುಮ್ನಿರು, ಮುಂದಿನ ಎಲೆಕ್ಷನ್ ಸುಮ್ನಿರು, ಇಲ್ಲಿ ಬೇಕಾದಷ್ಟು ಪೊಲಿಟಿಕಲ್ ಕಂಪಲ್ಷನ್ಸ್ ಇದೆ ಅಂತ ಸಮಾಧಾನ ಮಾಡೋದು. 3ನೇದು ನೋ ಚೇಂಜ್ ಆಫ್ ಲೀಡರ್ಶಿಪ್. ಅದನ್ನ ಹೇಳ್ದಲೇ ಇರೋದ್ರ ಮೂಲಕ ಚೇಂಜ್ ಆಫ್ ಲೀಡರ್ಶಿಪ್ ಆಪ್ಷನ್ ಅನ್ನ ಹೈಕಮಾಂಡ್ ಓಪನ್ ಇಟ್ಟಿದೆ ಅನ್ನೋ ಸಿಗ್ನಲ್ ಕೊಡ್ತಾ ಇದೆ. ವಾಟ್ ಸರ್, ಈಗ ನಾನು ಹೇಳ್ತಾ ಇರೋದು ಸರ್, ವೆದರ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ಬೇಕು, ಇಲ್ಲ ಮಾಡಲ್ಲ ಅಂತ ಹೇಳ್ಬೇಕು.
ಆಯ್ತಾ. ಏನೂ ಹೇಳದೆ ಸುಮ್ಮನೆ ಈ ವಿಷಯನ ಜೀವಂತವಾಗಿರೋದ್ರಿಂದ ಸರ್ ಹೆಂಗಾಗ್ತಿದೆ ಅಂದ್ರೆ, ಒಂದು ಕಾರ್ಯಕರ್ತರಲ್ಲೂ ಸಾಕಷ್ಟು ಗೊಂದಲ ಇದೆ, ಅಸಮಾಧಾನ ಇದೆ. ಇನ್ನೊಂದು ಶಾಸಕರು ಯಾರು ನೆಟ್ಟಕ್ಕೆ ಕೆಲಸ ಮಾಡ್ತಾ ಇಲ್ಲ, ಇನ್ನೊಂದು ಸಚಿವರು ಯಾರು ನೆಟ್ಟಕ್ಕೆ ಕೆಲಸ ಮಾಡ್ತಾ ಇಲ್ಲ. ಈಗ ಆಲ್ರೆಡಿ ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಸರ್, ಒಂದು ಇನ್ಫಾರ್ಮೇಶನ್ ಪ್ರಕಾರ ಈಗ ಆಲ್ರೆಡಿ ಕೆಲವೊಂದಷ್ಟು ಶಾಸಕರು ಸಚಿವರುಗಳು ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರು ಯಾಕೋ ಇದು ಯಾವ್ದನ್ನು ಕ್ಲಾರಿಟಿ ಕೊಡ್ತಾ ಇಲ್ಲ. ಈ ಕಡೆ DK ಅವ್ರಿಗೂ ಇದು ಮಾಡ್ತಾ ಇಲ್ಲ, ಈ ಕಡೆ ಇವರೇ ಅಂತಾನು ಹೇಳ್ತಾ ಇಲ್ಲ. ನಾವ್ ಯಾರಿಗ್ ಸಪೋರ್ಟ್ ಮಾಡ್ಬೇಕು, ನೆಕ್ಸ್ಟ್ ಎಲೆಕ್ಷನ್ ನಾವ್ ಏನ್ ಮಾಡ್ಬೇಕು, ನಾವ್ ಇವ್ರ ಜೊತೆ ಇರ್ಬೇಕಾ ಅವ್ರ ಜೊತೆ ಇರ್ಬೇಕಾ, ಏನ್ ಮಾಡ್ಬೇಕು, ಇಂಥ ಗೊಂದಲದಲ್ಲಿ ಸಾಕಷ್ಟು ಜನ ಶಾಸಕರಿದ್ದಾರೆ, ಸಚಿವರುಗಳು ಇದ್ದಾರೆ. ಅದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಅದನ್ನ ತೀರ್ಮಾನ ಮಾಡ್ಬೇಕಾಗಿ ಬರುತ್ತೆ. ನಾರಾಯಣ ಸ್ವಾಮಿ ಅವರು ಬರೀ ಸ್ಪೋಕ್ಸ್ ಪರ್ಸನ್ ಅಷ್ಟೇ ಅಲ್ಲ, ಅವರು ಮೂಲ ಕಾಂಗ್ರೆಸ್ಸಿಗರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಆಗಿರೋದ್ರಿಂದ ಬಹುಶಃ ಅವರು ನಿಮ್ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಒಟ್ಟು ಒಂದಂತೂ ಸತ್ಯ, ಒಂದು ಕ್ರಮೇಣ ಕಾಂಗ್ರೆಸ್ನ ಪರಿಸ್ಥಿತಿ ಲಾಜಿಕಲ್ ಎಂಡಿಗೆ ಹೋಗ್ತಾ ಇದೆ, ಲಾಜಿಕಲ್ ಎಂಡಿಗೆ ಹೋಗ್ತಾ ಇದೆ. ಮತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ನಾಯಕರು ತೀರ್ಮಾನ ಶಫಲ್ಲೋ ಇಲ್ಲ ಚೇಂಜ್ ಆಫ್ ಲೀಡರ್ಶಿಪ್ ಏನೋ ಒಂದು ತೀರ್ಮಾನವನ್ನ ಕೈಗೊಳ್ಳದೆ ಹೋದ್ರೆ ಕಾಂಗ್ರೆಸ್ಸಿಗೆ ಧಕ್ಕೆ ಆಗೋದಂತೂ ನಿಶ್ಚಿತ. ಸಿಂಧೂರ್ ಅವರೇ,